ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಸೋಮನಾಥ ಜ್ಯೋತಿರ್ಲಿಂಗ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ ಗುಜರಾತ್, ಬಿ ಮಹಾರಾಷ್ಟ್ರ, ಸಿ ತಮಿಳುನಾಡು, ಡಿ ಉತ್ತರ ಪ್ರದೇಶ್. ಉತ್ತರ ಎ ಗುಜರಾತ್. ಎರಡನೇ ಪ್ರಶ್ನೆ, ಸಕ್ಕರೆಯನ್ನು ಯಾವ ರಸದಿಂದ ಪಡೆಯಲಾಗುತ್ತದೆ? ಎ ಅನಾನಸ್ ರಸ, ಬಿ ಕಬ್ಬಿನ ರಸ, ಸಿ ದ್ರಾಕ್ಷಿ ರಸ, ಡಿ ಸೇಬು ರಸ. ಉತ್ತರ ಬಿ ಕಬ್ಬಿನ ರಸ. ಮೂರನೇ ಪ್ರಶ್ನೆ, ಯಾವ ಅಂಗದ ವೈಫಲ್ಯದಿಂದ ಕಾಮಾಲೆ ಉಂಟಾಗುತ್ತದೆ? ಎ ಲಿವರ್, ಬಿ ಕಿಡ್ನಿ, ಸಿ ಮೂತ್ರಪಿಂಡ, ಡಿ ಶ್ವಾಸಕೋಶ. ಉತ್ತರ ಎ ಲಿವರ್. ನಾಲ್ಕನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ವಸಡುಗಳಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ? ಎ ವಿಟಮಿನ್ ಕೆ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಇ. ಉತ್ತರ ಸಿ ವಿಟಮಿನ್ ಸಿ. ಐದನೇ ಪ್ರಶ್ನೆ, ವಿದೇಶದಲ್ಲಿ ಶೂಟಿಂಗ್ ಮಾಡಿದ ಕನ್ನಡದ ಮೊದಲ ಸಿನಿಮಾ ಯಾವುದು? ಎ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್, ಬಿ ಸಿಂಗಪೂರಿನಲ್ಲಿ ರಾಜ ಕುಳ್ಳ, ಸಿ ಆಪರೇಷನ್ ಡೈಮಂಡ್ ರಾಕೆಟ್, ಡಿ ಅಮೆರಿಕದಲ್ಲಿ ಶೀಲಾ. ಉತ್ತರ ಬಿ ಸಿಂಗಪೂರಿನಲ್ಲಿ ರಾಜ್ಯ ಕುಳ್ಳ. ಆರನೇ ಪ್ರಶ್ನೆ, ಭಾರತದ ಮೊದಲ ಚಲನಚಿತ್ರ ಯಾವುದು? ಎ ರಾಜ್ಯ ಹರಿಶ್ಚಂದ್ರ, ಬಿ ರಾಜ್ಯ ಹಿಂದೂಸ್ತಾನ್, ಸಿ ರಾಜ್ಯ ಬಹದ್ದೂರ್, ಡಿ ಸತ್ಯ ಹರಿಶ್ಚಂದ್ರ. ಉತ್ತರ ಎ ರಾಜ್ಯ ಹರಿಶ್ಚಂದ್ರ. ಏಳನೇ ಪ್ರಶ್ನೆ, ಗಾಯಗಳನ್ನು ತ್ವರಿತವಾಗಿ ಗುಣಪಡಿಸಲು ಯಾವ ತರಕಾರಿ ಉಪಯುಕ್ತವಾಗಿದೆ? ಎ ಟೊಮ್ಯಾಟೊ, ಬಿ ಹಾಗಲಕಾಯಿ, ಸಿ ಬೆಂಡೆಕಾಯಿ, ಡಿ ಕ್ಯಾರೆಟ್. ಉತ್ತರ ಡಿ ಕ್ಯಾರೆಟ್. ಎಂಟನೇ ಪ್ರಶ್ನೆ, ಅತಿ ಹೆಚ್ಚು ಆಯುಷ್ಯ ಹೊಂದಿದ ಪ್ರಾಣಿ ಯಾವುದು? ಎ ಆಮೆ, ಬಿ ಇಲಿಗಳು, ಸಿ ನರಿಗಳು, ಡಿ ಮಾನವ. ಉತ್ತರ ಎ ಆಮೆ. ಒಂಬತ್ತನೇ ಪ್ರಶ್ನೆ, ಉಪ್ಪು ತಗಲಿದರೆ ಸಾಯುವ ಜೀವಿ ಯಾವುದು? ಎ ಚೇಳು, ಬಿ ಹಲ್ಲಿ, ಸಿ ಏಡಿ, ಡಿ ಜಿಗಳೆ. ಉತ್ತರ ಡಿ ಜಿಗಳೆ. ಹತ್ತನೇ ಪ್ರಶ್ನೆ, ಮೊಳಕೆ ಒಡೆದ ಬೀಜಗಳಲ್ಲಿ ಯಾವ ವಿಟಮಿನ್ ಇರುತ್ತದೆ? ಎ ವಿಟಮಿನ್ ಸಿ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಕೆ, ಡಿ ವಿಟಮಿನ್ ಬಿ. ಉತ್ತರ ಡಿ ವಿಟಮಿನ್ ಬಿ. ಹನ್ನೊಂದನೇ ಪ್ರಶ್ನೆ, ಈ ಕೆಳಗಿನ ಯಾವ ಜೀವಿ ಶ್ವಾಸಕೋಶವನ್ನು ಹೊಂದಿಲ್ಲ? ಎ ಹಾವು, ಬಿ ಆಮೆ, ಸಿ ಮೀನು, ಡಿ ಇರುವೆ. ಉತ್ತರ ಡಿ ಇರುವೆ. ಹನ್ನೆರಡನೇ ಪ್ರಶ್ನೆ, ರೈಲಿನ ಕೊನೆಯ ಬೋಗಿಯಲ್ಲಿ ಕ್ರಾಸ್ ಗುರುತು ಇರುತ್ತದೆ, ಅದು ಏತಕ್ಕೆ? ಎ ಹಳಿಗಳು ತಪ್ಪಿಲ್ಲವೆನ್ನಲು, ಬಿ ಅಪಾಯವಿಲ್ಲವೆನ್ನಲು, ಸಿ ವೇಗದ ಚಿಹ್ನೆ, ಡಿ ಯಾವ ಅರ್ಥವೂ ಇಲ್ಲ. ಉತ್ತರ ಬಿ ಅಪಾಯ ಇಲ್ಲವೆನ್ನಲು.
13ನೇ ಪ್ರಶ್ನೆ, ಯಾವ ಅನಿಲವನ್ನು ನಗುವ ಅನಿಲ ಎಂದು ಕರೆಯಲಾಗುತ್ತದೆ? ಎ ಕಾರ್ಬನ್ ಡೈಆಕ್ಸೈಡ್, ಬಿ ನೈಟ್ರಸ್ ಆಕ್ಸೈಡ್, ಸಿ ಸಿಟ್ರಿಕ್ ಆಕ್ಸೈಡ್, ಡಿ ಹೈಡ್ರೋಜನ್ ಆಕ್ಸೈಡ್. ಉತ್ತರ ಬಿ ನೈಟ್ರಸ್ ಆಕ್ಸೈಡ್. 14ನೇ ಪ್ರಶ್ನೆ, ಮೂತ್ರಪಿಂಡ ವೈಫಲ್ಯಕ್ಕೆ ಮುಖ್ಯ ಕಾರಣವೇನು? ಎ ಮಧುಮೇಹ, ಬಿ ನರರೋಗ, ಸಿ ಬೇದಿ, ಡಿ ತಲೆ ತಿರುಗುವುದು. ಉತ್ತರ ಎ ಮಧುಮೇಹ. 17ನೇ ಪ್ರಶ್ನೆ, ಪ್ಲಾಸ್ಟಿಕ್ ಬಾಟಲಿನಲ್ಲಿ ನೀರು ಕುಡಿದರೆ ಯಾವ ರೋಗ ಬೇಗ ಬರುತ್ತದೆ? ಎ ಹೃದಯಾಘಾತ, ಬಿ ಕ್ಯಾನ್ಸರ್, ಸಿ ಲೈಂಗಿಕ ಸಮಸ್ಯೆ, ಡಿ ಕೀಲು ನೋವು. ಉತ್ತರ ಬಿ ಕ್ಯಾನ್ಸರ್. 16ನೇ ಪ್ರಶ್ನೆ, ಊಟದ ನಂತರ ಆಹಾರವು ತ್ವರಿತವಾಗಿ ಜೀರ್ಣವಾಗಲು ಯಾವುದು ಪ್ರಯೋಜನಕಾರಿ? ಎ ಸೋಪು, ಬಿ ಪುದೀನ ರಸ, ಸಿ ಸೇಬು ಹಣ್ಣು, ಡಿ ಜೀರಿಗೆ. ಉತ್ತರ ಎ ಸೋಪು. 17ನೇ ಪ್ರಶ್ನೆ, ಕಾಗೆಯ ಗೂಡಿನಲ್ಲಿ ಮೊಟ್ಟೆ ಇಟ್ಟು ಮರಿ ಪಡೆಯುವ ಪಕ್ಷಿ ಯಾವುದು? ಎ ಕೋಗಿಲೆ, ಬಿ ನವಿಲು, ಸಿ ಉಷ್ಟ್ರ ಪಕ್ಷಿ, ಡಿ ಗಿಳಿ. ಉತ್ತರ ಎ ಕೋಗಿಲೆ. 18ನೇ ಪ್ರಶ್ನೆ, ಮೊಟ್ಟೆ ಒಂದಿಗೆ ಏನು ತಿಂದರೆ ಮನುಷ್ಯ ಸಾಯುತ್ತಾನೆ? ಎ ಬೆಂಡೆಕಾಯಿ, ಬಿ ಹಾಗಲಕಾಯಿ, ಸಿ ಬೀನ್ಸ್, ಡಿ ಪಡವಲಕಾಯಿ. ಉತ್ತರ ಡಿ ಪಡವಲಕಾಯಿ. 19ನೇ ಪ್ರಶ್ನೆ, ತುಪ್ಪದೊಂದಿಗೆ ರೊಟ್ಟಿ ತಿನ್ನುವುದರಿಂದ ಯಾವ ರೋಗವನ್ನು ಗುಣಪಡಿಸಬಹುದು? ಎ ಕ್ಯಾನ್ಸರ್, ಬಿ ಶುಗರ್, ಸಿ ಮಧುಮೇಹ, ಡಿ ಹೃದಯಾಘಾತ. ಉತ್ತರ ಡಿ ಹೃದಯಾಘಾತ. 20ನೇ ಪ್ರಶ್ನೆ, ಕ್ಯಾನ್ಸರ್ ತಡೆಗಟ್ಟಲು ಯಾವ ಹಣ್ಣುಗಳು ಒಳ್ಳೆಯದು? ಎ ಸ್ಟ್ರಾಬೆರಿ, ಬಿ ಮಾವು, ಸಿ ಕಲ್ಲಂಗಡಿ, ಡಿ ಕಿವಿ ಹಣ್ಣು. ಉತ್ತರ ಎ ಸ್ಟ್ರಾಬೆರಿ. 21ನೇ ಪ್ರಶ್ನೆ, ಯಾವ ಆಹಾರವನ್ನು ಅತಿಯಾಗಿ ಸೇವಿಸಿದರೆ ಚರ್ಮದ ಕ್ಯಾನ್ಸರ್ ಉಂಟಾಗುತ್ತದೆ? ಎ ಮೀನು, ಬಿ ಮಾಂಸ, ಸಿ ಮೊಟ್ಟೆ, ಡಿ ಹಾಲು. ಉತ್ತರ ಎ ಮೀನು. 22ನೇ ಪ್ರಶ್ನೆ, ಯಾವ ಆಹಾರವು ಚರ್ಮದ ಸೌಂದರ್ಯವನ್ನು ಸುಧಾರಿಸುತ್ತದೆ? ಎ ನಿಂಬೆಹಣ್ಣು, ಬಿ ಪಪ್ಪಾಯಿ, ಸಿ ಕ್ಯಾರೆಟ್, ಡಿ ಈರುಳ್ಳಿ. ಉತ್ತರ ಎ ನಿಂಬೆಹಣ್ಣು. 23ನೇ ಪ್ರಶ್ನೆ, ವರ್ಷದ ಯಾವ ತಿಂಗಳಿನಲ್ಲಿ ಹೆಚ್ಚು ಜನರು ಜನಿಸುತ್ತಾರೆ? ಎ ಜನವರಿ, ಬಿ ಮಾರ್ಚ್, ಸಿ ಆಗಸ್ಟ್, ಡಿ ಡಿಸೆಂಬರ್. ಉತ್ತರ ಸಿ ಆಗಸ್ಟ್. 24ನೇ ಪ್ರಶ್ನೆ, ಯಾವ ಹಣ್ಣು ಎಲ್ಲ ಜೀವಸತ್ವಗಳನ್ನು ಹೊಂದಿರುತ್ತದೆ? ಎ ಮಾವು, ಬಿ ದಾಳಿಂಬೆ, ಸಿ ಸೇಬು, ಡಿ ಪಪ್ಪಾಯಿ.
ಉತ್ತರ ಡಿ ಪಪ್ಪಾಯಿ. 25ನೇ ಪ್ರಶ್ನೆ. ಬ್ಯಾಟರಿಗಳಲ್ಲಿ ಶಕ್ತಿ ಯಾವ ರೂಪದಲ್ಲಿ ಇರುತ್ತದೆ? ಎ ರಾಸಾಯನ ಶಕ್ತಿ, ಬಿ ವಿದ್ಯುತ್ ಶಕ್ತಿ, ಸಿ ಉಷ್ಣ ಶಕ್ತಿ, ಡಿ ಮೇಲಿನವೆಲ್ಲ. ಉತ್ತರ ಎ ರಾಸಾಯನ ಶಕ್ತಿ. 26ನೇ ಪ್ರಶ್ನೆ. ವಯಸ್ಸಾಗದಂತೆ ಯೌವನವಾಗಿರಲು ಯಾವ ಹಣ್ಣು ಹೆಚ್ಚು ಪ್ರಯೋಜನಕಾರಿ? ಎ ಕಿತ್ತಾಳೆ, ಬಿ ಸ್ಟ್ರಾಬೆರಿ, ಸಿ ಕಲ್ಲಂಗಡಿ, ಡಿ ಬಾಳೆಹಣ್ಣು. ಉತ್ತರ ಬಿ ಸ್ಟ್ರಾಬೆರಿ. 27ನೇ ಪ್ರಶ್ನೆ. ಭಾರತದಲ್ಲಿ ಎಷ್ಟು ಜ್ಯೋತಿರ್ಲಿಂಗಗಳಿವೆ? ಎ 12, ಬಿ 36, ಸಿ 58, ಡಿ 66. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 28ನೇ ಪ್ರಶ್ನೆ. ಯಾವ ಪ್ರಾಣಿಯ ಹಾಲು ಸರ್ವ ರೋಗಕ್ಕೂ ದಿವ್ಯ ಔಷಧ? ಎ ಕುದುರೆ, ಬಿ ಕತ್ತೆ, ಸಿ ಎಮ್ಮೆ, ಡಿ ಕುರಿ. ಉತ್ತರ ಬಿ ಕತ್ತೆ. 29ನೇ ಪ್ರಶ್ನೆ. ಯಾವ ಪ್ರಾಣಿಯು ತನ್ನ ತಲೆಯನ್ನು ತಿರುಗಿಸದೆ ತನ್ನ ಹಿಂದೆ ನೋಡಬಲ್ಲದು? ಎ ನಾಯಿ, ಬಿ ಮೊಲ, ಸಿ ಬೆಕ್ಕು, ಡಿ ಕುದುರೆ. ಉತ್ತರ ಬಿ ಮೊಲ. 30ನೇ ಪ್ರಶ್ನೆ. ಬಿಳಿ ಬಣ್ಣವನ್ನು ಇಷ್ಟಪಡದ ಏಕೈಕ ಪ್ರಾಣಿ ಯಾವುದು? ಎ ಹುಲಿ, ಬಿ ಆನೆ, ಸಿ ಕತ್ತೆ, ಡಿ ನಾಯಿ. ಉತ್ತರ ಎ ಹುಲಿ.